ಓಂ ಶಾಂತಿ. ಮುರಳಿಯ ದಿನಾಂಕ 3/7/2025. ಪ್ರಾತಃ ಮುರಳಿ ಬಾಬ್ದಾದ ಮಧುಬನ. ತಂದೆ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ಈ ಬೇಹದ್ದಿನ ನಾಟಕದಲ್ಲಿ ತಾವು ಅದ್ಭುತವಾದ ಪಾತ್ರಧಾರಿಗಳಾಗಿದ್ದೀರಾ. ಇದು ಅನಾದಿ ನಾಟಕವಾಗಿದೆ. ಇದರಲ್ಲಿ ಏನು ಪರಿವರ್ತನೆ ಮಾಡಲು ಸಾಧ್ಯವಿಲ್ಲ. ಪ್ರಶ್ನೆ: ಬುದ್ಧಿವಂತರು ಮತ್ತು ದೂರಾಂದೇಶಿ ಮಕ್ಕಳ ಯಾವ ಗುಹ್ಯ ರಹಸ್ಯವನ್ನು ತಿಳಿದುಕೊಳ್ಳಲು ಸಾಧ್ಯ? ಉತ್ತರ: ಮೂಲವತನದಿಂದ ಹಿಡಿದು ಪೂರ್ತಿ ಡ್ರಾಮಾದ ಆದಿ ಮಧ್ಯ ಅಂತ್ಯದ ಯಾವ ಗುಹ್ಯ ರಹಸ್ಯವಿದೆ ಅದನ್ನು ದೂರಾಂದೇಶಿ ಮಕ್ಕಳೇ ತಿಳಿದುಕೊಳ್ಳಲು ಸಾಧ್ಯ. ಬೀಜ ಮತ್ತು ವೃಕ್ಷದ ಪೂರ್ತಿ ಜ್ಞಾನ ಅವರ ಬುದ್ಧಿಯಲ್ಲಿ ಇರುವುದು. ಅವರು ತಿಳಿದುಕೊಳ್ಳುತ್ತಾರೆ, ಈ ಬೇಹದ್ದಿನ ನಾಟಕದಲ್ಲಿ ಆತ್ಮರೂಪಿ ಪಾತ್ರಧಾರಿ ಏನು ಈ ವಸ್ತ್ರವನ್ನು ಧರಿಸಿ ಪಾತ್ರ ಮಾಡುತ್ತಿದ್ದೇವೆ. ಇದು ಸತ್ಯಯುಗದಿಂದ ಹಿಡಿದು ಕಲಿಯುಗದ ತನಕ ಆತ್ಮಗಳು ಪಾತ್ರ ಮಾಡಲೇಬೇಕು, ಅಭಿನಯಿಸಲೇಬೇಕು. ಯಾವ ಪಾತ್ರಧಾರಿಯೋ ಮಧ್ಯದಲ್ಲಿ ವಾಪಸ್ ಹೋಗಲು ಸಾಧ್ಯವಿಲ್ಲ. ಗೀತೆ: ನೀವು ರಾತ್ರಿಯೆಲ್ಲ ಮಲಗಿ ಕಳೆದ್ರಿ, ಹಗಲೆಲ್ಲ ತಿಂದು ಕಳೆದ್ರಿ. ಸಂಪಾದನೆಯ ಸಮಯ ಕೇವಲ ಸಂಗಮ ಯುಗವಾಗಿದೆ. ಅಂದರೆ ಸತ್ಯಯುಗ ತ್ರೇತಾಯುಗದಲ್ಲಿ ಮಾಡಿಕೊಂಡಿರುವ ಪ್ರಾಪ್ತಿಯ ಆಧಾರದ ಮೇಲೆ ಸುಖಿಗಳಾಗಿದ್ವಿ. ದ್ವಾಪರ ಕಲಿಯುಗದಲ್ಲಿ ಅಜ್ಞಾನದ ನಿದ್ರೆಯಲ್ಲಿ ಮಲಗಿದ್ದೆವು. ಪುನಃ ಸತ್ಯಯುಗ ತ್ರೇತಾಯುಗದಲ್ಲಿ ಸುಖದ ಪ್ರಾಪ್ತಿಗಾಗಿ ಸಂಗಮ ಯುಗದಲ್ಲಿ ನಾವು ಸಂಪಾದನೆ ಮಾಡಿಕೊಳ್ಬೇಕಾಗಿದೆ. ಓಂ ಶಾಂತಿ. ಈ ಗೀತೆಯನ್ನು ಮಕ್ಕಳು ಕೇಳಿದ್ದೀರಾ? ಈಗ ಇದರಲ್ಲಿ ಯಾವ ಅಕ್ಷರ ರೈಟ್ ಇದೆ, ಯಾವ ಅಕ್ಷರ ರಾಂಗ್ ಇದೆ? ಕೆಲವು ಅಕ್ಷರಗಳು ಸರಿ ಇದೆ, ಕೆಲವುದು ತಪ್ಪಾಗಿದೆ. ಸುಖದಲ್ಲಂತೂ ಸ್ಮರಣೆ ಮಾಡುವುದಿಲ್ಲ, ದುಃಖದಲ್ಲಿ ಅವಶ್ಯವಾಗಿ ತಂದೆಯನ್ನು ಸ್ಮರಿಸಲಾಗತ್ತೆ. ಏಕೆಂದರೆ ತಂದೆ ದುಃಖದಲ್ಲಿ ಅವಶ್ಯವಾಗಿ ಬರುತ್ತಾರೆ. ಯಾವಾಗ ಸುಖ ಕೊಡುವಂತಹ ತಂದೆ ಬರುತ್ತಾರೆ ಆಗ ದುಃಖವಿರುವುದು, ದುಃಖ ಇದ್ದಾಗ ತಂದೆ ಬರ್ತಾರೆ. ಮಧುರಾತಿ ಮಧುರ ಮಕ್ಕಳಿಗೆ ಗೊತ್ತಿದೆ, ಈಗ ನಾವು ಸುಖಧಾಮಕ್ಕಾಗಿ ಓದುತ್ತಿದ್ದೇವೆ. ಶಾಂತಿಧಾಮ ಮತ್ತು ಸುಖಧಾಮ. ಮೊದಲು ಮುಕ್ತಿ, ಅನಂತರ ಜೀವನ್ ಮುಕ್ತಿ. ಶಾಂತಿಧಾಮ ಮನೆಯಾಗಿದೆ. ಅಲ್ಲಿ ಯಾರ ಪಾತ್ರವೂ ಇರುವುದಿಲ್ಲ. ಅಲ್ಲಿ ಕೇವಲ ಆತ್ಮರಿರುತ್ತಾರೆ, ಯಾರೂ ಪಾತ್ರ ಅಭಿನಯಿಸುವುದಿಲ್ಲ. ಪಾತ್ರಧಾರಿಗಳು ಮನೆಯಲ್ಲಿ ಹೊರಟು ಹೋಗುತ್ತೇವೆ. ಅಲ್ಲಿ ಯಾರ ಪಾತ್ರವೂ ಇರುವುದಿಲ್ಲ. ಪಾತ್ರವೆಲ್ಲವೂ ವೇದಿಕೆಯ ಮೇಲೆ ಅಭಿನಯಿಸಲಾಗುವುದು. ಇದು ಸಹ ವೇದಿಕೆಯಾಗಿದೆ. ಹೇಗೆ ಹದ್ದಿನ ನಾಟಕವಿರುವುದು ಹಾಗೆ ಇದು ಬೇಹದ್ದಿನ ನಾಟಕವಾಗಿದೆ. ಇದರ ಆದಿ ಮಧ್ಯ ಅಂತ್ಯದ ರಹಸ್ಯ ತಂದೆಯ ವಿನಃ ಬೇರೆ ಯಾರೂ ತಿಳಿಸಲು ಸಾಧ್ಯವಿಲ್ಲ. ವಾಸ್ತವದಲ್ಲಿ ಈ ಯಾತ್ರೆ ಅಥವಾ ಯುದ್ಧ ಎಂಬ ಅಕ್ಷರ ಕೇವಲ ತಿಳಿಸುವುದರಲ್ಲಿ ಬಳಸಲಾಗತ್ತೆ ಅಷ್ಟೇ. ಬಾಕಿ ಇದರಲ್ಲಿ ಯುದ್ಧದ ಮಾತು ಇಲ್ಲ. ಯಾತ್ರೆ ಎಂಬ ಅಕ್ಷರವೂ ಇದೆ, ಬಾಕಿ ಅಂತೂ ನೆನಪು ಮಾಡುತ್ತಾ ಮಾಡುತ್ತಾ ಪಾವನರಾಗುತ್ತೀರಾ. ಈ ಯಾತ್ರೆ ಪೂರ್ಣವೂ ಸಹ ಇಲ್ಲಿಯೇ ಆಗುವುದು, ಎಲ್ಲೂ ಹೋಗುವುದಿಲ್ಲ. ತಾವು ಮಕ್ಕಳಿಗೆ ತಿಳಿಸಲಾಗುವುದು, ಪಾವನರಾಗಿ ನಮ್ಮ ಮನೆಗೆ ಹೋಗಬೇಕು. ಅಪವಿತ್ರರಂತೂ ಯಾರೂ ಹೋಗಲು ಸಾಧ್ಯವಿಲ್ಲ. ತಮ್ಮನ್ನು ತಾವು ತಿಳಿದುಕೊಳ್ಳಬೇಕು ಆತ್ಮ ಎಂದು. ನಾನು ಆತ್ಮನಲ್ಲಿ ಪೂರ್ತಿ ಚಕ್ರದ ಪಾತ್ರವಿದೆ. ಈಗ ಆ ಪಾತ್ರ ಪೂರ್ಣವಾಗಿದೆ. ತಂದೆ ಸಲಹೆ ಕೊಡುತ್ತಾರೆ, ಬಹಳ ಸಹಜವಾಗಿದೆ, ನನ್ನನ್ನು ನೆನಪು ಮಾಡಿ ಎಂದು ಹೇಳುತ್ತಾರೆ. ಬಾಕಿ ಇಲ್ಲಿಯೇ ಇರಬೇಕು, ಕುಳಿತಿರಬೇಕು, ಎಲ್ಲಿ ಹೋಗ್ತೀರಾ? ಎಲ್ಲೂ ಹೋಗಕ್ಕಿಲ್ಲ. ತಂದೆ ಬಂದು ಹೇಳುತ್ತಾರೆ, ನನ್ನನ್ನು ನೆನಪು ಮಾಡಿದಾಗ ನೀವು ಪಾವನರಾಗುತ್ತೀರಾ. ಯುದ್ಧದ ಮಾತು ಇಲ್ಲ. ತಮ್ಮನ್ನು ತಾವು ತಮೋ ಪ್ರಧಾನರಿಂದ ಸತೋ ಪ್ರಧಾನರನ್ನಾಗಿ ಮಾಡಿಕೊಳ್ಳಬೇಕು. ಮಾಯೆಯ ಮೇಲೆ ವಿಜಯ ಪಡೆಯಬೇಕು. ಮಕ್ಕಳು ತಿಳಿದುಕೊಂಡಿದ್ದೀರಾ, 84 ಜನ್ಮಗಳ ಚಕ್ರ ಪೂರ್ಣವಾಗುವುದು. ಭಾರತ ಸತೋ ಪ್ರಧಾನವಿತ್ತು, ಅದರಲ್ಲಿ ಅವಶ್ಯವಾಗಿ ಮನುಷ್ಯರೇ ಇರುತ್ತಾರೆ. ಜಮೀನು ಸ್ವಲ್ಪ ಚೇಂಜ್ ಆಗತ್ತೆ. ಈಗ ನಿಮಗೆ ಗೊತ್ತು, ನಾವು ಸತೋ ಪ್ರಧಾನರಿದ್ದೆವು, ನಂತರ ತಮೋ ಪ್ರಧಾನರಾಗಿದ್ದೇವೆ. ಈಗ ಪುನಃ ಸತೋ ಪ್ರಧಾನರು ಆಗಬೇಕು. ಮನುಷ್ಯರು ಕರೆಯುತ್ತಾರೆ, ಬನ್ನಿ ನಮ್ಮನ್ನು ಪತಿತರಿಂದ ಪಾವನ ಮಾಡಿ ಎಂದು. ಆದರೆ ಅವರು ಯಾರು, ಹೇಗೆ ಬರುತ್ತಾರೆ, ಏನನ್ನೂ ತಿಳಿದುಕೊಂಡಿಲ್ಲ. ಈಗ ಬಾಬಾರವರು ತಮ್ಮನ್ನು ಬುದ್ಧಿವಂತರನ್ನಾಗಿ ಮಾಡಿದ್ದಾರೆ. ಎಷ್ಟು ಶ್ರೇಷ್ಠ ಪದವಿಯನ್ನು ತಾವು ಪಡೆಯುತ್ತೀರಾ. ಅಲ್ಲಿನ ಬಡತನವೂ ಬಹಳ ಶ್ರೇಷ್ಠವಾಗಿರುತ್ತೆ ಇಲ್ಲಿನ ಶ್ರೀಮಂತರಿಗಿಂತ.
ಬಲೆ ಎಷ್ಟೇ ದೊಡ್ಡ ದೊಡ್ಡ ರಾಜರಿದ್ದಿರಬಹುದು, ದನ ಬಹಳ ಇತ್ತು, ಆದರೆ ವಿಕಾರಿಗಳಿದ್ರಲ್ವ ದ್ವಾಪರ ಯುಗದಿಂದ ಈ ಕಡೆಗೆ ಅಂದಾಗ ಇವರಿಗಿಂತ ಸತ್ಯಯುಗ ತ್ರೇತಾಯುಗದ ಸಾಧಾರಣ ಪ್ರಜೆಗಳು ಕೂಡ ಬಹಳ ಶ್ರೇಷ್ಠರಾಗಿರುತ್ತಾರೆ. ಬಾಬಾ ವ್ಯತ್ಯಾಸವನ್ನು ತಿಳಿಸುತ್ತಿದ್ದಾರೆ. ರಾವಣನ ಪರಛಾಯೆ ಬೀಳುವುದರಿಂದ ಪತಿತರಾಗುತ್ತಾರೆ. ನಿರ್ವಿಕಾರಿ ದೇವತೆಗಳ ಮುಂದೆ ತಮ್ಮನ್ನು ತಾವು ಪತಿತರು ಎಂದು ಹೇಳಿ ತಲೆಬಾಗುತ್ತಾರೆ. ಬಲೆ ಎಷ್ಟೇ ದೊಡ್ಡ ದೊಡ್ಡ ರಾಜರಿದ್ದಿರಬಹುದು, ದ್ವಾಪರ ಯುಗದಿಂದ ಬಹಳ ಹಣನೂ ಇತ್ತು, ಆದರೆ ವಿಕಾರಿಗಳಂತೂ ಇದ್ರು ಅಲ್ವಾ. ಇವರಿಗಿಂತ ಸತ್ಯಯುಗ ತ್ರೇತಾಯುಗದ ಸಾಧಾರಣ ಪ್ರಜೆಗಳೇ ಬಹಳ ಶ್ರೇಷ್ಠ ಪದವಿ ಉಳ್ಳವರಾಗಿದ್ದರು. ಬಾಬಾ ವ್ಯತ್ಯಾಸವನ್ನು ತಿಳಿಸುತ್ತಿದ್ದಾರೆ. ರಾವಣನ ನೆರಳು ಬೀಳುವುದರಿಂದ ಪತಿತರಾಗುತ್ತಾರೆ. ನಿರ್ವಿಕಾರಿ ದೇವತೆಗಳ ಮುಂದೆ ತಮ್ಮನ್ನು ತಾವು ಪತಿತರೆಂದು ಹೇಳಿ ತಲೆಬಾಗುತ್ತಾರೆ. ತಂದೆ ಇಲ್ಲಿ ಬಂದಿದ್ದಾರೆ ತಕ್ಷಣ ಶ್ರೇಷ್ಠರನ್ನಾಗಿ ಮಾಡಲು. ಸೆಕೆಂಡಿನ ಮಾತಾಗಿದೆ. ಈಗ ತಂದೆ ಮೂರನೆಯ ನೇತ್ರವನ್ನ ಕೊಟ್ಟಿದ್ದಾರೆ, ಜ್ಞಾನದ ಮೂರನೆಯ ನೇತ್ರ. ತಾವು ಮಕ್ಕಳು ದುರಾಂದೇಶಿಗಳಾಗುತ್ತೀರಾ. ಮೇಲೆ ಮೂಲವತನದಿಂದ ಹಿಡಿದು ಪೂರ್ತಿ ಡ್ರಾಮಾದ ಚಕ್ರ ತಮ್ಮ ಬುದ್ಧಿಯಲ್ಲಿ ನೆನಪಿದೆ. ಹೇಗೆ ಅದ್ದಿನ ಡ್ರಾಮಾ ನೋಡಿ ಮತ್ತೆ ಬರ್ತಾರೆ, ಹೇಳ್ತಾರಲ್ವ ಏನೇನು ನೋಡಿದ್ವಿ ಅಂತ. ಬುದ್ಧಿಯಲ್ಲಿ ತುಂಬಿರತ್ತೆ, ವರ್ಣನೆ ಮಾಡ್ತಾರೆ, ಆತ್ಮನಲ್ಲಿ ತುಂಬಿಕೊಂಡು ಬರ್ತಾರೆ, ಮತ್ತೆ ಬಂದು ಡೆಲಿವರಿ ಮಾಡುತ್ತಾರೆ. ಇದಾಗಿದೆ ಬೇಹದ್ದಿನ ಮಾತು. ತಾವು ಮಕ್ಕಳ ಬುದ್ಧಿಯಲ್ಲಿ ಈ ಬೇಹದ್ದಿನ ಡ್ರಾಮಾದ ಆದಿ ಮಧ್ಯ ಅಂತ್ಯದ ರಹಸ್ಯ ಇರಬೇಕಾಗಿದೆ. ಅದು ರಿಪೀಟ್ ಆಗ್ತಾ ಇರತ್ತೆ. ಆ ಅದ್ದಿನ ನಾಟಕದಲ್ಲಿ ಒಬ್ಬ ಪಾತ್ರಧಾರಿಯನ್ನ ತೆಗೆದು ಬೇರೆಯವರನ್ನ ತಗೊಳ್ತಾರೆ. ಯಾರಿಗಾದ್ರೂ ಕಾಯಿಲೆ ಬಂತು ಅಂತ ಅಂದ್ರೆ ಅವ್ರಿಗೆ ಬದಲು ಬೇರೆಯವರನ್ನ ಆ್ಯಡ್ ಮಾಡ್ಕೊಳ್ತಾರೆ. ಇದಾಗಿದೆ ಚೈತನ್ಯ ಡ್ರಾಮಾ. ಇದರಲ್ಲಿ ಕಿಂಚಿತ್ತು ಅದಲ್ಲಿ ಬದಲಿ ಆಗುವುದಿಲ್ಲ. ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ, ನಾವು ಆತ್ಮರಾಗಿದ್ದೇವೆ. ಈ ಶರೀರ ರೂಪಿ ಬಟ್ಟೆ ಇದಾಗಿದೆ. ಇದನ್ನು ತೊಟ್ಟು ನಾವು ಬಹುರೂಪಿಯಾಗಿ ಪಾತ್ರವನ್ನು ಅಭಿನಯಿಸ್ತೇವೆ. ಅಂದರೆ ಒಂದೊಂದು ಜನ್ಮದಲ್ಲಿ ಒಂದೊಂದು ನಾಮರೂಪ, ದೇಶ, ಫೀಚರ್ಸ್ ಇರತ್ತೆ, ಬದಲಾಗ್ತಾ ಇರತ್ತೆ. ಪಾತ್ರಧಾರಿಗಳು ತಮ್ಮ ಪಾತ್ರದ ಬಗ್ಗೆ ತಿಳ್ಕೊಂಡಿರ್ಬೇಕಲ್ವಾ. ತಂದೆ ಮಕ್ಕಳಿಗೆ ಈ ಚಕ್ರದ ರಹಸ್ಯವನ್ನಂತೂ ತಿಳಿಸುತ್ತಿರುತ್ತಾರೆ. ಸತ್ಯಯುಗದಿಂದ ಹಿಡಿದು ಕಲಿಯುಗದವರೆಗೆ ಬರ್ತಾ ಹೋಗ್ತಿರ್ತೀರಾ. ಮತ್ತೆ ಹೊಸಬರು ಬರ್ತಾರೆ, ಪಾತ್ರ ಮಾಡ್ತಾರೆ. ಇದರ ಡೀಟೇಲ್ ತಿಳಿಸುವುದರಲ್ಲಿ ಟೈಮ್ ಹಿಡಿಸುತ್ತೆ. ಬೀಜದಲ್ಲಿ ಬಲೆ ಜ್ಞಾನವಿದೆ, ಮತ್ತೆಯೂ ತಿಳಿಸುವುದರಲ್ಲಿ ಸಮಯವಂತೂ ಹಿಡಿಸುತ್ತೆ ಅಲ್ವಾ. ನಿಮ್ಮ ಬುದ್ಧಿಯಲ್ಲಿ ಪೂರ್ತಿ ಬೀಜ ಮತ್ತು ವೃಕ್ಷದ ರಹಸ್ಯವಿದೆ. ಅದು ಸಹ ಯಾರು ಒಳ್ಳೆಯ ಬುದ್ಧಿವಂತ ಮಕ್ಕಳಿರ್ತಾರೆ ಅವರೇ ತಿಳಿದುಕೊಳ್ಳುತ್ತಾರೆ. ಈ ವೃಕ್ಷದ ಬೀಜ ಮೇಲೆ ಇದ್ದಾರೆ ಶಿವತಂದೆ. ಅದರ ಉತ್ಪತ್ತಿ, ಪಾಲನೆ ಮತ್ತು ಸಂಹಾರ ಹೇಗಾಗತ್ತೆ, ಆದ್ದರಿಂದ ತ್ರಿಮೂರ್ತಿಯನ್ನು ತೋರಿಸಲಾಗುವುದು. ಈ ತಿಳುವಳಿಕೆಯನ್ನು ಏನು ತಂದೆ ಕೊಡುತ್ತಾರೆ, ಬೇರೆ ಯಾವುದೇ ಮನುಷ್ಯ ಮಾತ್ರರೂ ಕೊಡಲು ಸಾಧ್ಯವಿಲ್ಲ. ಯಾವಾಗ ಇಲ್ಲಿ ಬರುತ್ತೀರಾ ಆಗ ಗೊತ್ತಾಗುವುದು. ಆದ್ದರಿಂದ ತಾವು ಎಲ್ಲರಿಗೂ ಹೇಳುತ್ತೀರಾ ಇಲ್ಲಿ ಬಂದು ತಿಳಿದುಕೊಳ್ಳಿ ಎಂದು. ಕೆಲವರು ಬಹಳ ಕಠೋರವಾಗಿರುತ್ತಾರೆ. ಅಂದಾಗ ಹೇಳ್ತಾರೆ ನಮಗೆ ಏನೂ ಅವಶ್ಯಕತೆ ಇಲ್ಲ, ಇದೆಲ್ಲ ಕೇಳುವ ಅಗತ್ಯ ಇಲ್ಲ ಎಂದು ಹೇಳುತ್ತಾರೆ. ಕೆಲವರಂತೂ ಮತ್ತೆ ಕೇಳ್ತಾರೆ, ಕೆಲವರು ಲಿಟ್ರೇಚರ್ಸು ತೆಗೆದುಕೊಂಡು ಹೋಗ್ತಾರೆ, ಕೆಲವರು ತೆಗೆದುಕೊಳ್ಳುವುದಿಲ್ಲ. ನಿಮ್ಮ ಬುದ್ಧಿ ಈಗ ಎಷ್ಟು ವಿಶಾಲವಾಗಿದೆ. ದೂರಾಂದೇಶಿಯಾಗಿದ್ದೀರಾ. 3 ಲೋಕಗಳನ್ನು ತಾವು ತಿಳಿದುಕೊಂಡಿದ್ದೀರಾ. ಮೂಲವತನ, ಅದಕ್ಕೆ ನಿರಾಕಾರಿ ಪ್ರಪಂಚವೆಂದು ಹೇಳಲಾಗುವುದು. ಬಾಕಿ ಸೂಕ್ಷ್ಮವತನದ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಕನೆಕ್ಷನ್ ಪೂರ್ತಿ ಮೂಲವತನ ಮತ್ತು ಸ್ಥೂಲವತನದ ಜೊತೆಗೆ ಇದೆ. ಬಾಕಿ ಸೂಕ್ಷ್ಮವತನವಂತೂ ಸ್ವಲ್ಪ ಸಮಯಕ್ಕೋಸ್ಕರ ಇರುವುದು. ಬಾಕಿ ಆತ್ಮರೆಲ್ಲ ಮೇಲೆ ಇರ್ತಾರೆ, ಮೇಲಿಂದ ಬರ್ತಾರೆ ಇಲ್ಲಿ ಪಾತ್ರ ಅಭಿನಯಿಸಲು. ಈ ವೃಕ್ಷದಲ್ಲಿ ಎಲ್ಲರೂ ನಂಬರ್ ವಾರ್ ಆಗಿ ಇದ್ದಾರೆ, ಎಲ್ಲ ಧರ್ಮದವರು. ಇದಾಗಿದೆ ಮನುಷ್ಯರ ವೃಕ್ಷ, ಬಿಲ್ಕುಲ್ ಆಕ್ಯುರೇಟ್. ಏನು ಹಿಂದೆ ಮುಂದೆ ಆಗಲು ಸಾಧ್ಯವಿಲ್ಲ. ಆತ್ಮರು ಬೇರೆ ಜಾಗದಲ್ಲಿ ಕುಳಿತುಕೊಳ್ಳಲು ಸಾಧ್ಯವಿಲ್ಲ. ಆತ್ಮರು ಬ್ರಹ್ಮ ಮಹಾತತ್ವದಲ್ಲಿ ನಿಂತಿದ್ದೀರಾ. ಹೇಗೆ ಸ್ಟಾರ್ಸು ಆಕಾಶದಲ್ಲಿ ನಿಂತಿರತ್ತೆ. ಈ ಸ್ಟಾರ್ಸ್ ಅಂತೂ ದೂರದಿಂದ ಚಿಕ್ಕದಾಗಿ ಕಾಣುತ್ತವೆ, ಇರೋದು ದೊಡ್ಡದೇ. ಆದರೆ ಆತ್ಮವಂತೂ ಚಿಕ್ಕದು ದೊಡ್ಡದು ಆಗುವುದಿಲ್ಲ, ವಿನಾಶವನ್ನು ಹೊಂದುವುದಿಲ್ಲ. ತಾವು ಗೋಲ್ಡನ್ ಏಜಲ್ಲಿ ಹೋಗುತ್ತೀರಾ, ನಂತರ ಐರನ್ ಏಜಲ್ಲಿ ಬರುತ್ತೀರಾ.
ತಾವು ತಿಳಿದುಕೊಂಡಿದ್ದೀರಾ, ನಾವು ಗೋಲ್ಡನ್ ಏಜಲ್ಲಿ ಇದ್ದೆವು, ಈಗ ಐರನ್ ಏಜಲ್ಲಿ ಬಂದಿದ್ದೇವೆ, ಏನೂ ವ್ಯಾಲ್ಯೂ ಇಲ್ಲ. ಬಲೆ ಮಾಯೆಯ ಹೊಳಪು ಎಷ್ಟು ಇರಬಹುದು, ಆದರೆ ಇದಾಗಿದೆ ರಾವಣನ ಗೋಲ್ಡನ್ ಏಜ್, ಅದಾಗಿದೆ ಸತ್ಯಯುಗ ತ್ರೇತಾಯುಗ, ಈಶ್ವರನ ಸುವರ್ಣ ಪ್ರಪಂಚ. ಮನುಷ್ಯರು ಹೇಳುತ್ತಿರ್ತಾರೆ 6-7 ವರ್ಷಗಳಲ್ಲಿ ಎಷ್ಟೊಂದು ದವಸ ಧಾನ್ಯ ಬರುತ್ತೆ, ಆ ಮಾತೆ ಕೇಳಬೇಡಿ ಎಂದು. ನೋಡಿ ಅವರ ಪ್ಲ್ಯಾನ್ ಏನು, ನೀವು ಮಕ್ಕಳ ಪ್ಲ್ಯಾನ್ ಏನಾಗಿದೆ? ತಂದೆ ಹೇಳುತ್ತಾರೆ, ನನ್ನ ಪ್ಲ್ಯಾನ್ ಆಗಿದೆ ಹಳೆಯದನ್ನು ಹೊಸದನ್ನಾಗಿ ಮಾಡುವುದು. ನಿಮ್ಮದು ಒಂದೇ ಪ್ಲ್ಯಾನು. ನಿಮಗೆ ಗೊತ್ತು, ತಂದೆಯ ಶ್ರೀಮತದಿಂದ ನಾವು ನಮ್ಮ ಆಸ್ತಿಯನ್ನು ಪಡೆಯುತ್ತಿದ್ದೇವೆ. ಬಾಬಾ ಮಾರ್ಗವನ್ನು ತೋರಿಸುತ್ತಿದ್ದಾರೆ, ಶ್ರೀಮತ ಕೊಡುತ್ತಿದ್ದಾರೆ, ನೆನಪಿನಲ್ಲಿ ಇರುವ ಮತವನ್ನು ಕೊಡುತ್ತಾರೆ. ಮತ ಅಕ್ಷರ ಇದೆ ಅಲ್ವಾ, ಸಂಸ್ಕೃತ ಅಕ್ಷರವನ್ನು ತಂದೆ ಹೇಳುವುದಿಲ್ಲ. ತಂದೆಯಂತೂ ಹಿಂದಿಯಲ್ಲಿಯೇ ತಿಳಿಸುತ್ತಿರುತ್ತಾರೆ. ಭಾಷೆಗಳಂತೂ ಅನೇಕ ಇದೆ ಅಲ್ವಾ, ಇಂಟರ್ಪ್ರೇಟರು ಸಹ ಇರ್ತಾರೆ, ಕೇಳಿ ನಂತರ ಹೇಳುತ್ತಾರೆ. ಹಿಂದಿ ಮತ್ತು ಇಂಗ್ಲೀಷ್ ಅಂತೂ ತುಂಬ ತಿಳ್ಕೊಂಡಿದ್ದಾರೆ ಮನುಷ್ಯರು, ಗೊತ್ತಿರತ್ತೆ ಎಲ್ಲರಿಗೂ, ಓದ್ತಾರೆ. ಬಾಕಿ ಮಾತೆಯರು ಮನೆಯಲ್ಲಿ ಇರುವವರು ಅಷ್ಟು ವಿದ್ಯಾಭ್ಯಾಸ ಮಾಡುವುದಿಲ್ಲ. ಯಾರು ವಿದ್ಯಾವಂತರಿರ್ತಾರೆ ಅವರು ಅನೇಕ ಭಾಷೆಗಳನ್ನು ತಿಳಿದುಕೊಂಡಿರುತ್ತಾರೆ. ಈ ಕಾಲದಲ್ಲಿ ಹೊರದೇಶದಲ್ಲಿ ಇಂಗ್ಲೀಷ್ ಕಲಿಯುತ್ತಾರೆ, ಮತ್ತು ಇಲ್ಲಿ ಬಂದಾಗ ಇಂಗ್ಲೀಷ್ ಮಾತಾಡ್ತಿರ್ತಾರೆ. ಹಿಂದಿ ಮಾತಾಡ್ಲಿಕ್ಕಾಗಲ್ಲ, ಕೆಲವ್ರಿಗೆ ಹಿಂದಿ ಬರಲ್ಲ, ಇಲ್ಲಿ ಬಂದು ಇಂಗ್ಲೀಷಲ್ಲೇ ಮಾತಾಡ್ತಾರೆ. ಮನೆಗೆ ಬಂದಾಗ ತಾಯಿಯ ಜೊತೆಯೂ ಇಂಗ್ಲೀಷ್ ಮಾತನಾಡಲಿಕ್ಕೆ ಶುರು ಮಾಡ್ತಾರೆ. ಪಾಪ ಅವ್ರು ತಬ್ಬಿಬ್ಬಾಗ್ಬಿಡ್ತಾರೆ, ನಮಗೇನು ಗೊತ್ತು ಇಂಗ್ಲೀಷು ಎಂದು. ಮತ್ತೆ ಅವರಿಗೆ ಟೂಟಿ ಪುಟಿ ಹಿಂದಿ ಕಲಿಸ್ಬೇಕಾಗಿ ಬರುತ್ತೆ. ಸತ್ಯಯುಗದಲ್ಲಂತೂ ಒಂದೇ ರಾಜ್ಯ, ಒಂದೇ ಭಾಷೆ ಇತ್ತು. ಈಗ ಪುನಃ ಸ್ಥಾಪನೆ ಆಗುತ್ತಿದೆ. ಪ್ರತಿ 5,000 ವರ್ಷಗಳ ನಂತರ ಈ ಸೃಷ್ಟಿಯ ಚಕ್ರ ಹೇಗೆ ಸುತ್ತುತ್ತೆ, ಅದು ಬುದ್ಧಿಯಲ್ಲಿ ಇರಬೇಕು. ಈಗ ಒಬ್ಬ ತಂದೆಯ ನೆನಪಿನಲ್ಲಿ ಇರಬೇಕು. ಇಲ್ಲಿ ನಿಮಗೆ ಚೆನ್ನಾಗಿ ಪುರ್ಸತ್ತಿರತ್ತೆ. ಇಲ್ಲಿ ಮಧುಬನದಲ್ಲಿದ್ದಾಗ ಟೈಮ್ ಸಿಗತ್ತೆ ಪುರುಷಾರ್ಥಕ್ಕೋಸ್ಕರ. ಬೆಳಗ್ಗೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಹೊರಗೆ ಸುತ್ತಾಡಲಿಕ್ಕೆ ಹೋಗಿದ್ದೀರಾ ಅಂದರೆ ತುಂಬ ಮಜಾ ಬರುತ್ತೆ. ಅಮೃತ ವೇಳೆ ಯೋಗ ಆದಮೇಲೆ ಫ್ರೆಶ್ ಆಗಿ ಹೊರಗಡೆ ಹೋದರೆ ತುಂಬ ಆನಂದ ಬರುತ್ತೆ. ಒಳಗಡೆ ಇದೇ ನೆನಪಿರಬೇಕು, ನಾವೆಲ್ಲರೂ ಪಾತ್ರಧಾರಿಗಳು. ಇದು ಸಹ ಈಗ ನಿಮಗೆ ಸ್ಮೃತಿ ಬಂದಿದೆ. ಬಾಬಾ ನಮಗೆ 84 ಜನ್ಮಗಳ ರಹಸ್ಯವನ್ನು ತಿಳಿಸಿದ್ದಾರೆ. ನಾವು ಸತೋ ಪ್ರಧಾನರಾಗಿದ್ದೆವು. ಇದು ಬಹಳ ಖುಷಿಯ ಮಾತಾಗಿದೆ. ಮನುಷ್ಯರು ಸುತ್ತಾಡಲಿಕ್ಕೆ ಹೋಗ್ತಾರೆ, ಅವ್ರಿಗೇನು ಸಂಪಾದನೆ ಆಗುವುದಿಲ್ಲ. ನೀವಂತೂ ಬಹಳ ಸಂಪಾದನೆ ಮಾಡಿಕೊಳ್ಳುತ್ತೀರಾ. ಬುದ್ಧಿಯಲ್ಲಿ ಚಕ್ರವೂ ಸಹ ನೆನಪಿರಬೇಕು ಮತ್ತು ತಂದೆಯನ್ನು ನೆನಪು ಮಾಡುತ್ತಾ ಇರಬೇಕು. ಸಂಪಾದನೆ ಮಾಡಿಕೊಳ್ಳುವ ಯುಕ್ತಿಗಳನ್ನು ಬಾಬಾ ಬಹಳ ಚೆನ್ನಾಗಿ ತಿಳಿಸಿದ್ದಾರೆ. ಯಾವ ಮಕ್ಕಳು ಜ್ಞಾನದ ವಿಚಾರ ಸಾಗರ ಮಂಥನ ಮಾಡುವುದಿಲ್ಲ, ಅವರ ಬುದ್ಧಿಯಲ್ಲಿ ಮಾಯೆ ಕಿಟ್ಕಿಟ್ ಮಾಡ್ತಿರತ್ತೆ, ಘರ್ಷಣೆ ಮಾಡ್ತಿರತ್ತೆ. ಅವರಿಗೆ ಮಾಯೆ ತುಂಬ ಬೇಜಾರು ಮಾಡಿಸತ್ತೆ. ಆಂತರಿಕದಲ್ಲಿ ಇದೇ ವಿಚಾರ ಮಾಡಿ, ನಾವು ಚಕ್ರವನ್ನು ಹೇಗೆ ಸುತ್ತಿದೆವು, ಸತ್ಯಯುಗದಲ್ಲಿ ಇಷ್ಟೊಂದು ಜನ್ಮಗಳನ್ನು ಪಡೆದೆವು, ನಂತರ ಕೆಳಗೆ ಇಳಿಯುತ್ತಾ ಬಂದೆವು, ಈಗ ಪುನಃ ಸತೋ ಪ್ರಧಾನರಾಗಬೇಕು. ಬಾಬಾ ಹೇಳುತ್ತಾರೆ, ನನ್ನನ್ನು ನೆನಪು ಮಾಡಿದಾಗ ಸತೋ ಪ್ರಧಾನರಾಗುತ್ತೀರಾ. ನಡೆಯುತ್ತಾ ತಿರುಗಾಡುತ್ತಾ ಬುದ್ಧಿಯಲ್ಲಿ ನೆನಪಿರಬೇಕು. ಆಗ ಮಾಯೆಯ ಘರ್ಷಣೆ ಸಮಾಪ್ತಿಯಾಗುವುದು. ನಿಮಗಂತೂ ಬಹಳ ಬಹಳ ಸಂಪಾದನೆಯಾಗುವುದು. ಬಲೆ ಸ್ತ್ರೀ ಪುರುಷರು ಜೊತೆಯಲ್ಲೇ ಹೋಗ್ತೀರಾ. ಪ್ರತಿಯೊಬ್ಬರೂ ತಮಗಾಗಿ ತಾವು ಪರಿಶ್ರಮ ಪಡಬೇಕು. ತಮ್ಮ ಪದವಿಗಾಗಿ, ತಾವು ಶ್ರೇಷ್ಠ ಪದವಿ ಪಡೆಯಲು ತಾವೇ ಪರಿಶ್ರಮ ಪಡಬೇಕು, ಪುರುಷಾರ್ಥ ಮಾಡಬೇಕು. ಒಂಟಿಯಾಗಿ ಹೋಗುವುದರಿಂದ ಬಹಳ ಮಜಾ ಬರುತ್ತೆ. ಒಬ್ಬರೇ ಏನಾದರೂ ಸೇವೆ ಮಾಡ್ತಾ ಇದ್ರೆ, ಒಬ್ಬರೇ ಓಡಾಡ್ತಾ ಇದ್ರೆ ತುಂಬ ಮಜಾ ಬರುತ್ತೆ. ಯಾಕಂದರೆ ಏನು ವ್ಯರ್ಥ ನಡೆಯೋದಿಲ್ಲ ಅಲ್ವಾ. ಬಾಬಾ ನೆನಪಲ್ಲಿರ್ತೀವಿ, ನಮ್ಮ ಜೊತೆ ನಾವು ಮಾತಾಡ್ಕೊಳ್ತಾ ಇರ್ತೀವಿ, ಜ್ಞಾನದ ಮನನ ಚಿಂತನ ನಡೆಯುತ್ತಿರತ್ತೆ. ತಮ್ಮದೇ ಗುಂಗಿನಲ್ಲಿ ಇರ್ತೀರಾ. ಬೇರೆಯವರ ಜೊತೆಯಲ್ಲಿದ್ದಾಗ ಬುದ್ಧಿ ಅಲ್ಲಿ ಇಲ್ಲಿ ಹೋಗುತ್ತೆ. ಇರೋದಂತೂ ಬಹಳ ಸಹಜ. ಹೇಗೆ ಇರೋದಂತೂ ಬಹಳ ಸಹಜ. ಹೇಗೆ ಪಾರ್ಕ್ ಇರತ್ತಲ್ವ, ಎಲ್ಲ ಕಡೆ ಇರುತ್ತೆ.
ಇಂಜಿನಿಯರ್ ಇರ್ತಾರೆ, ಅವ್ರಿಗಿದೇ ಚಿಂತನೆ ನಡೀತಿರುತ್ತೆ, ಇಲ್ಲಿ ಹೂ ಹಾಕಬೇಕು, ಇಲ್ಲಿ ಗಿಡ ನೆಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂತ ಬುದ್ಧಿಯಲ್ಲಿ ಪ್ಲ್ಯಾನ್ ಬರುತ್ತೆ. ಇವಾಗ ಪಾರ್ಕ್ಗೆ ಹೋಗ್ತಾರೆ, ಅದು ನೋಡ್ತಾರೆ, ಇಲ್ಲಿ ಅದು ಮಾಡಬೇಕಾಗಿತ್ತು, ಅಲ್ಲಿ ಇದು ಮಾಡಬೇಕು ಅಂತ ಯೋಚಿಸ್ತಿರ್ತಾರೆ. ನೀವು ಸಹ ಮನೆಯಲ್ಲಿ ಕುಳಿತಿರ್ತೀರ, ಮತ್ತೆಯೂ ಸಹ ನಿಮ್ಮ ಬುದ್ಧಿ ಅಲ್ಲಿ ಇಲ್ಲಿ ಹೋಗ್ತಿರತ್ತೆ. ಈ ಅಭ್ಯಾಸ ಮಾಡಿ. ನಿಮ್ಮ ಆಂತರಿಕದಲ್ಲಿ ಇದೇ ಚಿಂತನೆ ನಡೆಯುತ್ತಿರಬೇಕು. ವಿದ್ಯಾಭ್ಯಾಸವೂ ಮಾಡಬೇಕು, ಕೆಲಸ ಕಾರ್ಯಗಳನ್ನು ಮಾಡಬೇಕು. ವೃದ್ಧರು, ಯುವಕರು, ಮಕ್ಕಳು ಎಲ್ಲರೂ ಪಾವನರಾಗಬೇಕು. ಆತ್ಮನಿಗೆ ಅಧಿಕಾರವಿದೆ ತಂದೆಯಿಂದ ಆಸ್ತಿ ಪಡೆಯಲು. ತಾವು ಮಕ್ಕಳಿಗೆ ಬಾಲ್ಯತನದಲ್ಲಿಯೇ ಈ ಬೀಜವನ್ನು ಬಿತ್ತಬೇಕು, ಬಾಲ್ಯತನದಿಂದಲೇ ಈ ಸಂಸ್ಕಾರ ಹಾಕಬೇಕು. ತುಂಬ ಒಳ್ಳೆಯದು. ಆಧ್ಯಾತ್ಮಿಕ ವಿದ್ಯೆಯನ್ನು ಮತ್ತಾರೂ ಸಹ ಓದಿಸಲು ತಿಳಿಸಲು ಸಾಧ್ಯವಿಲ್ಲ. ನಿಮ್ಮದು ಇದು ಆಧ್ಯಾತ್ಮಿಕ ವಿದ್ಯಾಭ್ಯಾಸವಾಗಿದೆ, ಜ್ಞಾನವಾಗಿದೆ. ತಂದೆಯೇ ಬಂದು ತಮಗೆ ಓದಿಸುತ್ತಾರೆ. ಆ ಶಾಲೆಗಳಲ್ಲಿ ಸಿಗತ್ತೆ ಶಾರೀರಿಕ ವಿದ್ಯೆ, ಅದೆಲ್ಲ ಭಕ್ತಿಯಲ್ಲಿ ಶಾಸ್ತ್ರಗಳ ವಿದ್ಯೆ. ಇದು ಮತ್ತೆ ಆಧ್ಯಾತ್ಮಿಕ ವಿದ್ಯೆಯಾಗಿದೆ. ತಮಗೆ ಭಗವಂತ ಕಲಿಸುತ್ತಾರೆ. ಇದು ಯಾರಿಗೂ ಗೊತ್ತಿಲ್ಲ. ಇದಕ್ಕೆ ಹೇಳಲಾಗತ್ತೆ ಸ್ಪಿರಿಚುವಲ್ ನಾಲೆಡ್ಜ್ ಎಂದು. ಆತ್ಮಗಳೇ ಬಂದು ಓದುತ್ತೀರಾ, ಮತ್ತೆ ಬೇರೆ ಯಾರೂ ಈ ಹೆಸರಿಡಲು ಸಾಧ್ಯವಿಲ್ಲ. ಇಲ್ಲಂತೂ ಸ್ವಯಂ ಭಗವಂತ ತಂದೆ ಬಂದು ಓದಿಸುತ್ತಾರೆ. ಭಗವಾನು ವಾಚ ಅಲ್ವಾ? ಭಗವಂತ ಒಂದೇ ಬಾರಿ ಈ ಸಮಯದಲ್ಲಿ ಬಂದು ತಿಳಿಸುತ್ತಾರೆ. ಇದಕ್ಕೆ ಆತ್ಮಿಕ ಜ್ಞಾನವೆಂದು ಹೇಳಲಾಗುವುದು. ಅದು ಶಾಸ್ತ್ರಗಳ ವಿದ್ಯೆಯೇ ಬೇರೆ. ನಿಮಗೆ ಗೊತ್ತಿದೆ, ಒಂದು ಶಾರೀರಿಕ ಕಾಲೇಜುಗಳಿರುತ್ತೆ, ಅಲ್ಲಿ ವಿದ್ಯಾಭ್ಯಾಸ ಈ ಜನ್ಮಕ್ಕೋಸ್ಕರ ಓದಿಸಲಾಗತ್ತೆ. ಎರಡನೇದು ಆಧ್ಯಾತ್ಮಿಕ ಶಾಸ್ತ್ರಗಳ ವಿದ್ಯೆ, ಮೂರನೇದು ಆತ್ಮಿಕ ಜ್ಞಾನ. ಎರಡನೇದು ಆಧ್ಯಾತ್ಮಿಕ ಶಾಸ್ತ್ರಗಳ ಜ್ಞಾನ, ಮೂರನೇದು ಆತ್ಮಿಕ ಜ್ಞಾನ. ಅವರು ಬಲೆ ಎಷ್ಟೇ ದೊಡ್ಡ ದೊಡ್ಡ ಡಾಕ್ಟರ್ ಆಫ್ ಫಿಲಾಸಫಿ ಇರಬಹುದು, ಆದರೆ ಅವರ ಬಳಿ ಶಾಸ್ತ್ರಗಳ ಮಾತುಗಳಿರುತ್ತೆ. ನಿಮ್ಮ ಈ ಜ್ಞಾನ ಬಿಲ್ಕುಲ್ ಭಿನ್ನವಾಗಿದೆ. ಈ ಸ್ಪಿರಿಚುವಲ್ ನಾಲೆಡ್ಜು ಸ್ಪಿರಿಚುವಲ್ ತಂದೆಯೇ ಎಲ್ಲ ಆತ್ಮರಿಗೆ ಬಂದು ಕೊಡುತ್ತಾರೆ, ಅವರೇ ಓದಿಸುತ್ತಾರೆ. ಅವರ ಮಹಿಮೆ ಶಾಂತಿ, ಸುಖದ ಸಾಗರ, ಆನಂದ ಸಾಗರ ಎಂದು ಇದೆ. ಕೃಷ್ಣನ ಮಹಿಮೆ ಅಂತೂ ಬಿಲ್ಕುಲ್ ಬೇರೆಯಾಗಿದೆ. ಗುಣ ಅವಗುಣಗಳು ಮನುಷ್ಯರಲ್ಲಿಯೇ ಇರುತ್ತೆ, ಮಾತನಾಡುತ್ತಿರುತ್ತಾರೆ. ತಂದೆಯ ಮಹಿಮೆಯನ್ನು ಯಥಾರ್ಥವಾಗಿ ತಾವು ತಿಳಿದುಕೊಂಡಿದ್ದೀರಾ. ಅವರಂತೂ ಕೇವಲ ಗಿಳಿಪಾಠದಂತೆ ರಟ್ಟಿಸ್ತಿರ್ತಾರೆ, ಕಂಠಪಾಠ ಮಾಡಿಕೊಳ್ತಾರೆ, ಅರ್ಥ ಏನೂ ಗೊತ್ತಿರಲ್ಲ. ತಾವು ಮಕ್ಕಳಿಗೆ ಬಾಬಾ ಸಲಹೆ ಕೊಡುತ್ತಾರೆ, ತಮ್ಮ ಉನ್ನತಿಯನ್ನು ಹೇಗೆ ಮಾಡಿಕೊಳ್ಳಬೇಕೆಂದು. ಪುರುಷಾರ್ಥ ಮಾಡುತ್ತಿದ್ದಾಗ ಪಕ್ಕಾ ಆಗುತ್ತೀರಾ. ನಂತರ ಆಫೀಸಲ್ಲಿ ಕೆಲಸ ಮಾಡುವ ಸಮಯದಲ್ಲಿಯೂ ಈ ಸ್ಮೃತಿ ಬರುವುದು, ಈಶ್ವರನ ಸ್ಮೃತಿ ಇರುವುದು. ಮಾಯೆಯ ಸ್ಮೃತಿಯಂತೂ ಅರ್ಧ ಕಲ್ಪ ನಡೆಯುತ್ತೆ. ಈಗ ತಂದೆ ಯಥಾರ್ಥವಾಗಿ ಕುಳಿತು ತಿಳಿಸುತ್ತಾರೆ, ತಮ್ಮನ್ನು ತಾವು ನೋಡಿಕೊಳ್ಳಿ. ನಾವೇನಾಗಿದ್ದೆವು, ಈಗ ಏನಾಗಿದ್ದೇವೆ. ಮತ್ತೆ ನಮಗೆ ಬಾಬಾ ಆ ರೀತಿ ದೇವತೆಗಳನ್ನಾಗಿ ಮಾಡುತ್ತಿದ್ದಾರೆ. ಇದನ್ನು ತಾವು ಮಕ್ಕಳೇ ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ ತಿಳಿದುಕೊಂಡಿದ್ದೀರಾ. ಮೊಟ್ಟ ಮೊದಲು ಭಾರತವೇ ಇತ್ತು. ಭಾರತದಲ್ಲಿಯೇ ತಂದೆ ಬರುತ್ತಾರೆ ಪಾತ್ರ ಅಭಿನಯಿಸಲು. ತಾವು ಸಹ ಆದಿ ಸನಾತನ ದೇವಿ ದೇವತಾ ಧರ್ಮದವರಾಗಿದ್ದೀರಾ ಅಲ್ವಾ? ತಾವು ಪವಿತ್ರರಾಗಬೇಕು, ಇಲ್ಲವೆಂದರೆ ಅಂತಿಮದಲ್ಲಿ ಬರ್ತೀರಾ. ಮತ್ತೇನು ಸುಖ ಪಡ್ಕೊಳ್ತೀರಾ? ತ್ರೇತಾದ ಲಾಸ್ಟಲ್ಲಿ ಬಂದರೆ ಏನು ಸುಖ ಸಿಗತ್ತೆ? ಭಕ್ತಿ ಜಾಸ್ತಿ ಮಾಡಿಲ್ಲವೆಂದರೆ ಬರೋದಿಲ್ಲ. ತಿಳ್ಕೊಳ್ತಾರೆ ಅಷ್ಟು ಭಕ್ತಿ ಮಾಡಿಲ್ಲ, ಜ್ಞಾನ ತಗೊಳ್ಳುವವರು ಇವರಲ್ಲ ಎಂದು ಅರ್ಥ ಆಗತ್ತೆ ಅಲ್ವಾ? ನೋಡಿದ್ಕೊಳ್ಳೆ ಅವರ ಪುರುಷಾರ್ಥದಿಂದ ಗೊತ್ತಾಗತ್ತೆ. ಬಹಳ ಪರಿಶ್ರಮ ಪಡಲಾಗತ್ತೆ ಸರ್ವಿಸ್ ಮಾಡಲಿಕ್ಕೆ. ಮತ್ತೆಯೂ ಕೆಲವರಷ್ಟೇ ತಯಾರಾಗ್ತಾರೆ, ಆದರೆ ತಾವು ಸುಸ್ತಾಗಬಾರ್ದು. ಅಯ್ಯೋ ಇಷ್ಟೆಲ್ಲ ಸೇವೆ ಮಾಡ್ತೀವಪ್ಪ, ಆದರೆ ಯಾರೂ ತಯಾರೇ ಆಗೋದಿಲ್ಲ, ಯಾರೂ ಜ್ಞಾನವನ್ನು ಪಕ್ಕ ಅರ್ಥನೇ ಮಾಡ್ಕೊಳ್ಳೋದಿಲ್ಲ ಅಂತ ಬೇಜಾರಾಗಬಾರ್ದು, ಸುಸ್ತಾಗಬಾರ್ದು. ಪರಿಶ್ರಮವನ್ನು ಪಡಲೇಬೇಕು. ಪರಿಶ್ರಮವಿಲ್ಲದೆ ಏನೂ ಸಿಗುವುದಿಲ್ಲ. ಪ್ರಜೆಗಳಂತೂ ತಯಾರಾಗುತ್ತಾ ಇರುತ್ತಾರೆ. ಬಾಬಾ ಮಕ್ಕಳಿಗೆ ಉನ್ನತಿಗಾಗಿ ಯುಕ್ತಿ ತಿಳಿಸುತ್ತಾರೆ. ಮಕ್ಕಳೇ, ತಮ್ಮ ಉನ್ನತಿ ಮಾಡಿಕೊಳ್ಳಬೇಕಾದರೆ ಬೆಳಗ್ಗೆ ಸ್ನಾನ ಎಲ್ಲ ಮಾಡಿ ಏಕಾಂತದಲ್ಲಿ ಹೋಗಿ ಚಕ್ಕರ್ ಹಾಕಿ ಅಥವಾ ಕುಳಿತುಕೊಳ್ಳಿ. ಆರೋಗ್ಯಕ್ಕೋಸ್ಕರ ವಾಕಿಂಗ್ ಮಾಡುವುದು ಒಳ್ಳೆಯದು.
ಬಾಬರವರ ನೆನಪು ಇರುತ್ತೆ, ಡ್ರಾಮಾದ ರಹಸ್ಯವು ಬುದ್ಧಿಯಲ್ಲಿ ಇರುತ್ತದೆ. ಎಷ್ಟು ಸಂಪಾದನೆಯಾಗತ್ತೆ. ಇದಾಗಿದೆ ಸತ್ಯವಾದ ಸಂಪಾದನೆ. ಆ ಸಂಪಾದನೆ ಪೂರ್ತಿಯಾಗಿದೆ. ಈಗ ಈ ಸಂಪಾದನೆಯ ಚಿಂತನೆ ಮಾಡಿರಿ. ಡಿಫಿಕಲ್ಟ್ ಏನೂ ಇಲ್ಲ, ಕಷ್ಟದ ಮಾತ್ಯಾವುದೂ ಇಲ್ಲ. ಬ್ರಹ್ಮ ಬಾಬರವರನ್ನ ನೋಡಿದ್ದೀರಲ್ವಾ, ಪೂರ್ತಿ ಜೀವನ ಕಥೆಯನ್ನ ಬರೀತಿದ್ರು ಬಾಬಾ. ಇವತ್ತು ಇಷ್ಟು ಗಂಟೆಗೆ ಎದ್ದೆ, ಇದನ್ನ ಮಾಡಿದೆ ಎಲ್ಲ ಬರೀತಾ ಇದ್ರು. ತಿಳ್ಕೊಳ್ತಾ ಇದ್ರು ನನ್ನ ಹಿಂದೆ ಬರುವಂತಹವರು ಓದ್ತಾರೆ, ಕಲಿತಾರೆ ಎಂದು. ದೊಡ್ಡ ದೊಡ್ಡ ಮನುಷ್ಯರ ಬಯೋಗ್ರಫಿಯನ್ನ ಓದ್ತಾರೆ ಅಲ್ವಾ. ಮಕ್ಕಳಿಗೋಸ್ಕರ ಬರೀತಾರೆ, ಮತ್ತೆ ಮಕ್ಕಳು ಮನೆಯಲ್ಲಿ ಆ ರೀತಿ ಒಳ್ಳೆಯ ಸ್ವಭಾವದವರು ತಯಾರಾಗ್ತಾರೆ. ಈಗ ತಾವು ಮಕ್ಕಳು ಪುರುಷಾರ್ಥ ಮಾಡಿ ಸತೋಪ್ರಧಾನರಾಗಬೇಕು. ಸತೋಪ್ರಧಾನ ಪ್ರಪಂಚದ ರಾಜ್ಯವನ್ನು ಪುನಃ ಪಡೆಯಬೇಕು. ತಮಗೆ ಗೊತ್ತಿದೆ, ಕಲ್ಪಕಲ್ಪವು ನಾವು ರಾಜ್ಯ ಪಡೆದುಕೊಳ್ಳುತ್ತೇವೆ, ನಂತರ ಕಳೆದುಕೊಳ್ಳುತ್ತೇವೆ. ನಿಮ್ಮ ಬುದ್ಧಿಯಲ್ಲಿ ಇದೆಲ್ಲ ಇದೆ. ಇದಾಗಿದೆ ಹೊಸ ಪ್ರಪಂಚ, ಹೊಸ ಧರ್ಮಕ್ಕಾಗಿ ಹೊಸ ಜ್ಞಾನ. ಆದ್ದರಿಂದ ಮಧುರಾತಿ ಮಧುರ ಮಕ್ಕಳಿಗೆ ಮತ್ತೆಯೂ ತಿಳಿಸಲಾಗತ್ತೆ, ಬೇಗ ಬೇಗ ಪುರುಷಾರ್ಥ ಮಾಡಿ. ಶರೀರದ ಮೇಲೆ ಭರವಸೆ ಇಲ್ಲ. ಈ ಕಾಲದಲ್ಲಿ ಮೃತ್ಯುವು ಸಹ ಬಹಳ ಈಸಿ ಆಗಿಬಿಟ್ಟಿದೆ. ಅಲ್ಲಿ ಅಮರ ಲೋಕದಲ್ಲಿ ಈ ರೀತಿ ಮೃತ್ಯು ಎಂದಿಗೂ ಆಗುವುದಿಲ್ಲ. ಇಲ್ಲಂತೂ ಕುಳಿತುಕೊಂಡೇ ಹೇಗೆ ಶರೀರ ಬಿಡುತ್ತಾರೆ. ಅದಕ್ಕಾಗಿ ತಮ್ಮ ಪುರುಷಾರ್ಥ ಮಾಡುತ್ತಾ ಇರಬೇಕು, ಜಮಾ ಮಾಡಿಕೊಳ್ಳುತ್ತಾ ಇರಿ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ದಾದಾರವರ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು. ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಪ್ದಾದಾರವರಿಗೆ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ. ಫಸ್ಟ್ ಪಾಯಿಂಟು, ಬುದ್ಧಿಯನ್ನು ಜ್ಞಾನ ಚಿಂತನೆಯಲ್ಲಿ ವ್ಯಸ್ತವಾಗಿಟ್ಟುಕೊಳ್ಳುವ ಅಭ್ಯಾಸ ಮಾಡಬೇಕು. ಯಾವಾಗಲೇ ಸಮಯ ಸಿಗತ್ತೆ ಆಗ ಏಕಾಂತದಲ್ಲಿ ಹೋಗಿ ವಿಚಾರ ಸಾಗರ ಮಂಥನ ಮಾಡಬೇಕು. ತಂದೆಯನ್ನು ನೆನಪು ಮಾಡಿ ಸತ್ಯ ಸಂಪಾದನೆ ಜಮಾ ಮಾಡಿಕೊಳ್ಳಬೇಕು. ಎರಡನೇ ಪಾಯಿಂಟು, ದೂರಾಂದೇಶಿಯಾಗಿ ಈ ಬೇಹದ್ದಿನ ನಾಟಕವನ್ನು ಯಥಾರ್ಥವಾಗಿ ತಿಳಿದುಕೊಳ್ಳಬೇಕು. ಎಲ್ಲ ಪಾತ್ರಧಾರಿಗಳ ಪಾತ್ರವನ್ನು ಸಾಕ್ಷಿಯಾಗಿ ನೋಡಬೇಕು. ವರದಾನ, ಮಧುರತೆಯ ವರದಾನದ ಮೂಲಕ ಸದಾ ಮುಂದುವರಿಯುವಂತಹ ಶ್ರೇಷ್ಠ ಆತ್ಮ ಆಗಿರಿ. ಮಧುರತೆಯ ವರದಾನದ ಮೂಲಕ ಸದಾ ಮುಂದುವರಿಯುವಂತಹ ಶ್ರೇಷ್ಠ ಆತ್ಮ ಆಗಿರಿ. ಮಧುರತೆ ಇಂತಹ ವಿಶೇಷ ಧಾರಣೆಯಾಗಿದೆ, ಕಠಿಣವಾದ ಭೂಮಿಯನ್ನು ಸಹ ಮಧುರ ಮಾಡುತ್ತದೆ. ಯಾರಿಗಾದರೂ ಒಂದೆರಡು ಗಳಿಗೆ ಮಧುರ ದೃಷ್ಟಿ ಕೊಡಿ, ಮಧುರ ಮಾತು ಮಾತಾಡಿ, ಒಂದೆರಡು ಶಬ್ದ ಹೇಳಿ ಮಧುರವಾಗಿರುವಂಥದ್ದು. ನೀವು ಸದಾಕಾಲಕ್ಕಾಗಿ ಎಂತಹ ಆತ್ಮಗಳನ್ನು ಕೂಡ ಭರ್ಪೂರ್ ಮಾಡುತ್ತೀರಾ. ಎರಡು ಗಳಿಗೆಯ ಮಧುರ ದೃಷ್ಟಿ, ಮಧುರ ಮಾತು ಆತ್ಮನ ಸೃಷ್ಟಿಯನ್ನೇ ಪರಿವರ್ತಿಸುತ್ತದೆ. ನಿಮ್ಮ ಎರಡು ಮಧುರ ಮಾತುಗಳು ಸಹ ಸದಾ ಕಾಲಕ್ಕಾಗಿ ಅವರನ್ನು ಪರಿವರ್ತನೆ ಮಾಡಲಿಕ್ಕೆ ನಿಮಿತ್ತವಾಗಿಬಿಡತ್ತೆ. ಆದ್ದರಿಂದ ಮಧುರತೆಯ ವರದಾನವನ್ನು ಸದಾ ಜೊತೆಯಲ್ಲಿ ಇಟ್ಟುಕೊಳ್ಳಬೇಕು. ಸದಾ ಮಧುರವಾಗಿ ಇರಬೇಕು ಮತ್ತು ಸರ್ವರನ್ನು ಮಧುರ ಮಾಡಬೇಕು. ಸ್ಲೋಗನ್, ಪ್ರತಿ ಪರಿಸ್ಥಿತಿಯಲ್ಲಿ ರಾಜಿಯಾಗಿದ್ದಾಗ ರಾಜಯುಕ್ತರಾಗುತ್ತೀರಾ. ಪ್ರತಿ ಪರಿಸ್ಥಿತಿಯಲ್ಲಿ ರಾಜಿಯಾಗಿದ್ದಾಗ ರಾಜಯುಕ್ತರಾಗುತ್ತೀರಾ. ಅವ್ಯಕ್ತ ಇಶಾರೆ, ಸಂಕಲ್ಪಗಳ ಶಕ್ತಿ ಜಮಾ ಮಾಡಿಕೊಂಡು ಶ್ರೇಷ್ಠ ಸೇವೆಗೆ ನಿಮಿತ್ತರಾಗಿರಿ. ಯಾವಾಗ ಬೇರೆ ಎಲ್ಲ ಸಂಕಲ್ಪಗಳು ಶಾಂತವಾಗತ್ತೆ ಆಗ ಒಬ್ಬ ತಂದೆ ಮತ್ತು ನೀವು ಈ ಮಿಲನದ ಅನುಭೂತಿಯ ಸಂಕಲ್ಪವಿರುವುದು. ಆಗ ಸಂಕಲ್ಪ ಶಕ್ತಿ ಜಮಾ ಆಗುವುದು ಮತ್ತು ಯೋಗ ಪವರ್ಫುಲ್ ಆಗುವುದು. ಸಮಾವೇಶ ಮಾಡಿಕೊಳ್ಳುವ ಶಕ್ತಿ ಅಥವಾ ಅಳವಡಿಸಿಕೊಳ್ಳುವ ಶಕ್ತಿಯನ್ನು ಧಾರಣೆ ಮಾಡಿಕೊಳ್ಳಿ. ಸಂಕಲ್ಪಗಳ ಮೇಲೆ ಪೂರ್ತಿ ಬ್ರೇಕ್ ಇರಬೇಕು, ಡೀಲಾ ಆಗಬಾರದು. ಒಂದು ವೇಳೆ 1 ಸೆಕೆಂಡಿಗೆ ಬದಲಾಗಿ ಜಾಸ್ತಿ ಸಮಯ ಹಿಡಿಸಿತೆಂದರೆ ಸಮಾವೇಶ ಮಾಡಿಕೊಳ್ಳುವ ಶಕ್ತಿ ಬಲಹೀನವಾಗಿದೆ. ಓಂ ಶಾಂತಿ.